ಮಾಡೋದು ಸಹಜ. ನಮ್ಮ ಕೃಷ್ಣಪ್ಪ ಸರ್ಗೆ ಪೂರಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿ ದೀಪ ನಮ್ಮ ಬಾಳಲ್ಲಿ ಬೆಳಕಾಗಲಿ, ಹಾಗೆ ಸರ್ವರಿಗೂ ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಿ ಕತ್ತಲೆಯಿಂದ ಬೆಳಕಿನತ್ತ ನಾವು ಹೋಗುತ್ತಿರುವ ಕಡೆಗೆ ಬೆಳಕು ಎಲ್ಲರಿಗೂ ಒಳ್ಳೆತನ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗ ದೀಪವನ್ನ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಬನ್ನಿ, ನಿಮ್ಮೆಲ್ಲರ ಚಪ್ಪಾಳೆಯ ಕಾರ್ಯಕ್ರಮಕ್ಕೆ ದೊಡ್ಡ ಬೆರಗು ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಉದ್ಘಾಟನೆಯಾಗ್ತಾ ಇದೆ. ಶರಣ ಪಾಟೀಲ್ ಅವರು ಬಹಳ ಆಲೋಚನೆ ಮಾಡಿ ಇವತ್ತು ಉತ್ತರ ಕರ್ನಾಟಕ ಹಬ್ಬವನ್ನ ಆಚರಿಸಿ ಉತ್ತರ ಕರ್ನಾಟಕ ಅಸೋಸಿಯೇಷನ್ ಎಂಬ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಜೋರಾದ ಚಪ್ಪಾಳೆ ಬರಲಿ. ನಿಮ್ಮ ಒಂದು ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸೋಣ. ಜೋರಾದ ಚಪ್ಪಾಳೆ. ಸರ್ ಅವರು ಲ್ಯಾಂಡ್ ಡೆವಲಪರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ನಿಮಗೂ ಕೂಡ. ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ನಿಮಗೂ ಕೂಡ ಮತ್ತಷ್ಟು ಯಶಸ್ಸು ಮುಡಿಗೇರಲಿ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಹೇಳ್ತಾ, ಸ್ನೇಹಿತರೆ, ಒಂದು ಪ್ರಶಸ್ತಿಯನ್ನ ಪಡೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಮ್ಮ ಎಲ್ಲ ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರ ತುಲಾಜಾರಾಮ್ ಸಿಂಗ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಕರ್ನಾಟಕದಿಂದ 3 ರಂಗ ಪದವಿ ಪಡೆದ ಏಕೈಕ ಕಲಾವಿದ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನಮ್ಮ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಇದರ ಜೊತೆಗೆ ಕೈ ಜೋಡಿಸೋಣ. ಸಮಾಜಮುಖಿ ಮಾತಿಗೆ ನಮ್ಮ ಸಾನ್ವಿ ಅವರು ತುಂಬಾ ಸೊಗಸಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಮಾತಾಡಿದ್ರು. ಮನೆಯಲ್ಲಿರುವಂತಹ ಪೋಷಕರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆದ್ರೆ ಇಂದಿನ ಮಕ್ಕಳು ಮೊಬೈಲ್ ನಲ್ಲಿ ನಿರತರಾಗಿದ್ದಾರೆ. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡು